ನಾನು ಬೆಸ್ಟ್ ಒಂದು ಉದಾಹರಣೆ ಹೇಳ್ತೇನೆ. ಯಾಕಂದ್ರೆ 40 ವರ್ಷದ ನಂತರದ ಜೀವನದ ದಾಂಪತ್ಯ ಜೀವನದ ಒಡಕಿನ ಬಗ್ಗೆ ಹೇಳಿದ್ರಲ್ಲ, ಕೇಳಿದ್ರೆ ಅದಕ್ಕೆ ಇತ್ತೀಚೆಗೆ ಇದೇ ವರ್ಷದಲ್ಲಿ IGP ಓಂ ಪ್ರಕಾಶ್ ಅವರ ಕೊಲೆ ನೋಡಿದ್ರೆ. IGP ಓಂ ಪ್ರಕಾಶ್ ಅವರು ಒಬ್ಬ ಅತ್ಯಂತ ಉತ್ತಮ ಪೊಲೀಸ್ ಅಧಿಕಾರಿ. IGP ಓಂ ಪ್ರಕಾಶ್ ಅವರು ರಿಟೈರ್ಡ್ ಆಗ್ತಾರೆ, ಮನೆಗೆ ಹೋಗ್ತಾರೆ, ಮನೇಲಿರ್ತಾರೆ, ಆಯಿತಾ. ಅವ್ರಿಗೆ ಗಂಡ ಹೆಂಡತಿನಲ್ಲಿ ಸಾಮರಸ್ಯ ಇರೋದಿಲ್ಲ. ಆದರೂ ಸಹ ಅವರು ಒಬ್ಬ ಎಜುಕೇಟೆಡ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದು ನನ್ನ ಹೆಂಡತಿ ನನಗೆ ಸರಿ ಇಲ್ಲ, ಇಬ್ಬರು ಡೈವರ್ಸ್ ತಗೋಬೋದಂತ ಯೋಚನೆ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲ? ಆ ಹೆಂಡತಿ ಒಂದು ದಿನ ಅವರನ್ನೇ IGP ಅವ್ರನ್ನೇ ಚಾಕು ಹಾಕಿ ಚುಚ್ಚಿ ಸಾಯಿಸಿದ್ಲು. ಇವತ್ತು ಆಯಮ್ಮ ಜೈಲಲ್ಲಿದ್ದಾಳೆ. ಯಾಕೆ? ನನಗೆ ಪ್ರಶ್ನೆ ಅಲ್ಲ, ನಮ್ಮ ದಾಂಪತ್ಯ ಸರಿ ಇಲ್ಲ ಅಂತಂದರೆ ನೀನು ನನ್ನ ಜೊತೆ ಒಟ್ಟಿಗೆ ಬಾಳೋಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನ ಜೊತೆ ಒಟ್ಟಿಗೆ ಬಾಳೋಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಡೈವರ್ಸ್ ತೊಗೊಂಬಿಟ್ರೆ ನಿನ್ನ ಪಾಡಿಗೆ ನೀನು ನೋಡ್ಕೊ, ನನ್ನ ಪಾಡಿಗೆ ನಾನು ನೋಡ್ಕೊಳ್ತೀನಿ ಅಂದರೆ ಮ್ಯೂಚುವಲ್ ಕನ್ಸೆಂಟಲ್ಲಿ ಡೈವರ್ಸ್ ಆಗೋಗ್ಬಿಡುತ್ತೆ. ಆರಾಮಾಗಿ ಅವ್ರ ಪಾಡಿಗೆ ಬಿಟ್ಬಿಡ್ಬೋದು. ಅಲ್ಲ, ಆದರೆ 40 ವರ್ಷ ಆಕೆ ಅನುಭವಿಸಿರ್ತಾಳಲ್ಲ ಈ ಕೇಸಲ್ಲ. ನಾನು ಜನರಲ್ ಆಗಿ ಹೇಳ್ತಿರೋದು, 40 ವರ್ಷಗಳ ಕಾಲ ಒಂದು ಹೆಣ್ಣು ಮಗಳು ಗಂಡ ಮಾಡಿರ್ತಕ್ಕಂಥ ಅನಾಚಾರ, ಅತ್ಯಾಚಾರ, ಅವಮಾನಗಳನ್ನೆಲ್ಲ ಸಹಿಸ್ಕೊಂಡು ಎದುರಿಸಿರ್ತಾಳಲ್ಲ ಮೇಡಮ್, ಅವಳಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಡವೇ? ಅದಕ್ಕೋಸ್ಕರ ಕೊಲೆಯಲ್ಲಿ ಅಂತ್ಯ ಮಾಡೋದು? ಕೊಲೆನೇ ಅಂತಿಮನ? ಕೊಲೆನೇ ಪರಿಹಾರನ? ಅಲ್ಲ ಹೇಳಿದ್ದು. ನಿನಗೆ ಅಷ್ಟೊಂದು ಆತನ ಹುಡುಗನ ಬಗ್ಗೆ, ಆತ ಗಂಡನ ಬಗ್ಗೆ ಅಲ್ಲ, ತಾವೇ ಹೇಳಿದ್ರೆ ಕಾನೂನಲ್ಲಿ ನ್ಯಾಯ ಸಿಗಲ್ಲ. ಕಾನೂನಿಗೆ ಹೋದ್ರೆ ನೋ ಇದನ್ನು ಹೇಳ್ತೀನಿ. ಗಂಡನ ಬಗ್ಗೆ ಅವಳಿಗೆ ಬೇಸರ ಉಂಟಾಗಿದ್ದರೆ ಬಿಟ್ಬಿಡು, ಹೆಂಗೋ ಬದುಕೊಳ್ಳಿ. ಅಥವಾ ನಿನ್ನ ಹೆಂಡತಿ ಬಗ್ಗೆ ನಿನ್ಗೆ ಅಷ್ಟೊಂದು ಬೇಸರ ಆಗಿದ್ರೆ ಬಿಟ್ಬಿಡು, ಎಲ್ಲೋ ಬದುಕೊಳ್ಳಿ. ಕೊಲೆ ಮಾಡೋದ? ನಿನ್ಗೆ ಇರೋವಂಥ ಆಕ್ರೋಶವನ್ನು ಗಂಡನ ಮೇಲೆ ಹಾಕಿ ಚುಚ್ಚಿ ಚಾಕುವಿಂದ ಚೆನ್ನಾಗಿ ಚುಚ್ಚಿ ಸಾಯಿಸ್ಬಿಟ್ರೆ ಅದು ನಿನಗೆ ಪರಿಹಾರ, ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ? ವಿಕೃತ ಅಲ್ವಾ ಇದು? ವಿಕೃತ ಅಲ್ವಾ? ಕಾನೂನಲ್ಲಿ ಯಾಕೆ ಕೊಡಲ್ಲ ಅಂತ ಅಂದರೆ ಕೆಲವೊಂದು ಹೇಳ್ತೀನಿ ಕೇಳಿ. ಒಬ್ಬ IGP, ಆತನಿಗೆ ಗೊತ್ತು ತನ್ನ ಹೆಂಡತಿ ಜೊತೆ ಸಂಬಂಧ ಸರಿ ಇಲ್ಲ ಅಂತ, ಅವಳು ಸೈಕೋ ಅಂತಲೂ ಗೊತ್ತು, ಎಲ್ಲವೂ ಗೊತ್ತು. ನಾಳೆ ಒಬ್ಬ IGP ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ತಾನೇ ಹೋಗೋದು ಕೇಸು. ಮರ್ಯಾದೆ ಪ್ರಶ್ನೆ ಅಲ್ವಾ? ಸಮಾಜದಲ್ಲಿ ಏನಂತ ಅಂದ್ಕೊಳ್ತಾರೆ, ಒಬ್ಬ ಪೊಲೀಸ್ ಆಫೀಸರಾಗಿ ನೀನೇ ಬರ್ತೀಯಲ್ಲ ಇಂಥ ಕೇಸ್ಗಳಿಗೆ ಅಂತ. ಅದನ್ನು ಸಹಿಸ್ಕೊಂಡು ಬಂದ ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯ ಆಯಿತು. ಭಾಳಷ್ಟು ಪ್ರಕರಣಗಳು ಇದೇ ಥರ ಆಗಿವೆ. ಯಾಕೆಂತಂದರೆ ಮರ್ಯಾದೆ ಪ್ರಶ್ನೆಗೋಸ್ಕರ ಹಂಚ್ಕೊಂಡು ಗಂಡಾದವನು ಸಹ ಮರ್ಯಾದೆ ಹಂಚ್ಕೊಂಡು ಬಾಯಿ ಮುಚ್ಕೊಂಡಿರ್ಬೋದು. ಹೆಂಡತಿ ಆದವಳು ಸಹ ಮರ್ಯಾದೆ, ನಾನು ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ, ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ, ಗಂಡ ಬಿಟ್ಟೋಳು ಅಂತ ಕರೀತಾರಂತ ಏನೋ ಇನ್ನೂ ಇದೆ ಆ ಭಾವನೆಗಳು. ಆ ಭಾವನೆಗೋಸ್ಕರ ಅವ್ರನ್ನ ಇದು ಮಾಡೋಕ್ಕೋಸ್ಕರ ಆದರೂ ಅವರು ಅವ್ರ ಜೊತೆ ಕಷ್ಟವೋ ಸುಖವೋ ಜೀವನ ಮಾಡ್ಕೊಂಡು ಹೋಗಿರೋದು ನಾವು ಉದಾಹರಣೆಗಳು ಬೇಕಾದಷ್ಟಿವೆ. ಕೊನೆಗೆ ಏನಾಗುತ್ತೆ ಗೊತ್ತಾ, ಅದು ಅತಿಯಂತ ಸ್ಫೋಟ ಗೊತ್ತಾಗೊಂಡಾಗ ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ.